ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ನಗರದ ಮುಗುಳುವಳ್ಳಿಯಲ್ಲಿರುವ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಮಾದಕ ವಸ್ತು ಮುಕ್ತ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಂತರ ಮಾತನಾಡಿದ ಅವರು, ಇಂದಿನ ದಿನಗಳಲ್ಲಿ ಮಾದಕ ವ್ಯಸನದ ಹಾವಳಿ ವಿಪರೀತವಾಗಿದ್ದು, ಏನೂ ಅರಿಯದ ಹೈಸ್ಕೂಲ್ ಮಕ್ಕಳು ಕೂಡ ಈ ಚಟಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇಂದಿನ ಯುವ ಪೀಳಿಗೆಯನ್ನು ರಕ್ಷಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದ್ದು, ವಿದ್ಯಾರ್ಥಿಗಳಾದ ನೀವು ಮಾದಕ ವಸ್ತು ತೊಡೆದು ಹಾಕುವ ನಿಟ್ಟಿನಲ್ಲಿ ಕ್ರಮವಹಿಸಿ ಎಂದು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಆ ಕುಡಿತದ ಮಾದಕ ವ್ಯಸನ ದಾಸರಾಗಿ ಏನು ಒದ್ದಾಡ್ತಾ ಇದ್ರು, ಆರ್ಥಿಕ ಪರಿಸ್ಥಿತಿ ಅವರೊಬ್ಬರ ಜೀವನ ಅಲ್ಲ, ಇಡೀ ಸಂಸಾರದ ಜೀವನ ಹಾಳಾಗ್ತಾ ಇದೆ ಈ ಮಾದಕ ವ್ಯಸನ. ಆಮೇಲೆ ಒಂದು ಪೆಟ್ರೋಲ್ಸ್ ಅಂತಾರೆ, ಒಂದು ದುಡ್ಡಿಗೋಸ್ಕರ ಮಾಡೋಂಥದ್ದು, ಎಲ್ಲೆಲ್ಲ ಸಣ್ಣ ಜಾಗದಲ್ಲಿ ಇವತ್ತು ಗಾಂಜಾ ಬೆಳೆದಿ ಅದನ್ನ ಸಪ್ಲೈ ಮಾಡೋಂಥದ್ದು ಯುವ ಜನ ಕೈಯಲ್ಲಿ ಹೇಳಿದ್ರು. ಏನು ಪ್ರಪಂಚನೇ ಜ್ಞಾನ ಇಲ್ಲದಂತ ಹೈಸ್ಕೂಲ್ ಮಕ್ಕಳು ಸಮೇತ ಇದಕ್ಕೆ ಈ ಚಟಕ್ಕೆ ಬಲಿ ಆಗ್ತಾ ಇದ್ದಾರೆ. ಅದನ್ನ ತಡೆಯಂತ ನಿಟ್ಟಿನಲ್ಲಿ ನಾವೆಲ್ಲ ಅಲ್ಲಿ ಹೇಳ್ದಾಗೆ ತರಗತಿ ಇವತ್ತು ಹೊರಗಡೆ ಇದ್ದೀರಾ, ಬೇರೆಯವ್ರಿಗೂ ನೀವು ವಿಷಯ ತಿಳಿಸಿ. ನಾವು ಮಧ್ಯವಸನ ಅದೇ ನಾವು ಮಾಡಲ್ಲ, ನಮಗೆ ನಾಲೆಡ್ಜ್ ಇದೆ, ನಾವು ಓದ್ತಾ ಇದೀವಿ, ನಮಗೆ ಬುದ್ಧಿ ಇದೆ, ಅನುಭವ ಇದೆ, ಗೊತ್ತಿದೆ. ಆದ್ರೆ ಬೇರೆಯವ್ರಾಗದ್ದು ನಾವು ತಡಿಬೇಕು. ಎಲ್ಲೇ ಇರೋಂಥದ್ದಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವು ಒಂದು ಇನ್ಫಾರ್ಮೇಶನ್ ಕೊಡಿ, ಮಕ್ಕಳು ಬಲಿಯಾಗಂತ ತೊಡಗಿ. ಯಾಕಂದ್ರೆ ಭಾರತದ ಭವಿಷ್ಯದ ನಿರ್ಮಾಣಕ್ಕೆ ನಾವು ಸದೃಢರಾಗಿರ್ಬೇಕು. ನಮ್ಮ ಜೀವನ ಹಾಳು ಮಾಡ್ಕೊಂಡು ಸಮಾಜದ ಸ್ವಾಸ್ಥ್ಯನೇ ಹಾಳಾಗುತ್ತೆ. ಆ ನಿಟ್ಟಿನಲ್ಲಿ ಒಳ್ಳೆ ರೀತಿಯಲ್ಲಿ ಅವ್ರು ನಮಗಿಂತ ಚೆನ್ನಾಗಿದೆ ಸ್ಪೀಚು, ಅಲ್ಲಿ ಕೇಳಿ ಒಳ್ಳೆ ಸ್ಪೀಚ್ ಇದೆ, ನಾವು ಅದನ್ನು ತಿಳ್ಕೋಬೇಕಾಗತ್ತೆ. ಇವತ್ತು ಅವರ ಒಂದು ವಿಷಯಗಳನ್ನ ನಾವು ಸಮಾಜಕ್ಕೆ ನಿಮ್ಮ ಮುಖಾಂತರ, ಇಲ್ಲಿ ಬರೀ ಆನ್ಲೈನ್ 1100 ಕಾಲೇಜು ಅಷ್ಟು ವಿದ್ಯಾರ್ಥಿಗಳಿಗೆ ಅಟ್ ಎ ಟೈಮು ಅಂದ್ರೆ ಒಂದು ವಿಶ್ವ ದಾಖಲೆ ಇರ್ಬೋದು. ಯಾಕಂದ್ರೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಈ ನಿಟ್ಟಿನಲ್ಲಿ ಬರೀ ಮಾದಕ ವ್ಯಸನದ ಬಗ್ಗೆ ಅಲ್ಲ, ನಿಮ್ಗೆಲ್ಲ ಗೊತ್ತಿದೆ, ಕೆರೆ ಒಟ್ಟಿಗಿರ್ಬೋದು, ದೇವಸ್ಥಾನ ನಿರ್ಮಾಣಗಳಾಗಿರ್ಬೋದು, ಜನರಿಗೆ ಒಂದು ಸ್ವಾವಲಂಬಿಯಾಗಿ ಬದುಕಂತ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ. ಸ್ವಲ್ಪ ಹೇಳ್ತಾರೆ. ಈಗ ಅವರು ಏನು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ತಾವಂದರು ಇವತ್ತು ಒಂದು ಭಾರತದ ಭವಿಷ್ಯನ ಒಂದು ಯುವ ಜನತೆ ನಿಟ್ಟಿನಲ್ಲಿ ರೂಪಿಸ್ಬೇಕು ಅಂತ ಹೇಳಿ ಒಂದು ಉತ್ತಮ ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಜೊತೆಗಿರ್ಲಿ. ಇವತ್ತು ಮಾದಕ ವ್ಯಸನ ವಿರೋಧಿ ದಿನಗಳನ್ನ ನಾವು ಜನರಿಗೆ ಹಂಚ್ಕೊಳ್ಳೋಣ. ಇದು ಭಾರತಾದ್ಯಂತ ಇದು ನಿರ್ಮೂಲನೆ ಮಾಡ್ಬೇಕಂತ ಹೇಳಿ ಪಣ ತರೋಣ. ಅಷ್ಟಿಗೆ ನಿಮ್ಗೆ ಪ್ರಮಾಣ ವಚನ ಇರುತ್ತೆ. ಎಲ್ಲರೂ ಸದೃಢ ಭಾರತದ ನಿರ್ಮಾಣಕ್ಕೆ ಪ್ರಯತ್ನಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಕಾಲೇಜಿನ ಉಪನ್ಯಾಸಕರಾದ ಪವಿತ್ರ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸದಸ್ಯರು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.